ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ, ಇದು ಟೋಟಲಾಗಿ ಒಂದು 6 ಗುಂಟೆ ರೆಕಾರ್ಡೆಡು, 8 ಗುಂಟೆ ನಿಮಗೆ ಬಗರುಕುಂ ಜಾಗ ಸಿಗುತ್ತೆ. ಟೋಟಲಾಗಿ ನಿಮಗೆ ಒಂದು 14 ಗುಂಟೆ ಜಾಗ. ಇದು ಒಂದು 66 ಅಡಿಕೆ ಮರ ಇದೆ ಮತ್ತು ಒಂದು ನೀರಾವರಿ ಕೂಡ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ ಜಾಗ. ಟಾರ್ ರೋಡಿಂದ ಬರೀ 100 ಮೀಟ್ರ್ ಜಾಗ, 100 ಮೀಟ್ರಷ್ಟು ಮಡ್ ರೋಡ್ಗೆ ಹೋಗಬೇಕು. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಎಲ್ಲ ಅಣ್ಣ ತಮ್ಮಂದ್ರದೆಲ್ಲ ಡಿವೈಡ್ ಆಗಿದೆ, ಸಪ್ರೇಟ್ ವಿಭಾಗ ಪತ್ರಗಳೆಲ್ಲ ಆಗಿದ್ದಾವೆ. ಸೊ ಇವಾಗ ಈ ಒಂದು 6 ಗುಂಟೆ ರೆಕಾರ್ಡ್ ಇದೆ. ಆ 6 ಗುಂಟೆ ರೆಕಾರ್ಡ್ ಇರೋ ಜಾಗದಲ್ಲಿ ಅಡಿಕೆ ಮರ ಹಾಕಿದ್ದಾರೆ, 66 ಅಡಿಕೆ ಮರ ಹಾಕಿದ್ದಾರೆ. ಟೋಟಲ್ ನಿಮಗೆ ಒಂದು 14 ಗುಂಟೆ ಬರುತ್ತಿದ್ದು ಜನರಲ್ ಪ್ರಾಪರ್ಟಿ. ಈಗ ನೋಡ್ತಾ ಇರೋ ಜಾಗ ಇದು ಬಂದ್ಬಿಟ್ಟು ಬಗರುಕುಂ ಜಾಗ. ನಿಮ್ಗೆ 8 ಗುಂಟೆ ಬಗರುಕುಂ ಜಾಗ ಬರುತ್ತೆ. ಇದು ಸಾಗರದಿಂದ ಕರೆಕ್ಟಾಗಿ 6 ಕಿಲೋಮೀಟ್ರ್ ಆಗುತ್ತೆ. 6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಸಾಗರದಿಂದ. ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ಕಂಪ್ಲೀಟ್ ನಿಮಗೆ ರೋಡ್ ಇದೆ. ಒಂದು 30 ಅಡಿ ರಸ್ತೆ ಸಿಗುತ್ತೆ ಇದಕ್ಕೆ. ಸೊ ಟಾರ್ ರೋಡಿಂದ ಮಡ್ ರೋಡ್ಗೆ ಬರೀ ಒಂದು 100 ಮೀಟ್ರ್ ಅಷ್ಟೇ. ಸಾಗರದಿಂದ 6 ಕಿಲೋಮೀಟ್ರ್ ಆಗುತ್ತೆ ಕೆಳದಿ ರೋಡಲ್ಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇದು ನೀವು ನೋಡ್ಬೋದು. ಇದೇನು ತೋಟ ಇದೆ ಈಗ ನೋಡ್ತಿದ್ದೀನಲ್ಲ, ಇದು ಅಡಿಕೆ ತೋಟ. ಅಡಿಕೆ ತೋಟ ಹಿಂದೆ ಈ ಗದ್ದೆ ಕೂಡ ಸೇರಿಕೊಳ್ಳುತ್ತೆ. ಸೊ ಮುಂದ್ಗಡೆ ಒಂದು 4 ಗುಂಟೆ ನಿಮಗೆ ಬಗರುಕುಂ ಸಿಗುತ್ತೆ. ಇದು ತೋಟ ಆದಮೇಲೆ ಒಂದು 4 ಎಕರೆ ಬಗರುಕುಂ ಸಿಗುತ್ತೆ. ಟೋಟಲ ನಿಮಗೆ ಒಂದು 15 ಗುಂಟೆವರೆಗೂ ಸಿಗ್ಬೋದು ನಿಮಗೆ. ಸೊ ಈ ರೆಕಾರ್ಡ್ ಇರೋ ಜಾಗ ಬಂದ್ಬಿಟ್ಟು 6 ಗುಂಟೆ ಜಾಗದಲ್ಲಿ ಅಡಿಕೆ ಮರ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. 66 ಮರ ಬರುತ್ತೆ ಅಡಿಕೆ ಮರ. ಸೊ ಡಿಸ್ಟೆನ್ಸು ಕರೆಕ್ಟಾಗಿದೆ. ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು, ಗೊಬ್ಬರ ಹಾಕ್ಕೊಂಡು ಅದೆಲ್ಲ ಹಾಕ್ಕೊಂಡ್ರೆ ತುಂಬ ಇಳುವರಿ ಕೂಡ ಬರುತ್ತೆ. ಚೆನ್ನಾಗಿದೆ ಜಾಗ. ಜನರಲ್ ಪ್ರಾಪರ್ಟಿ, 6 ಗುಂಟೆ ರೆಕಾರ್ಡು, 8 ಗುಂಟೆ ಬಗರುಕುಂ ಜಾಗ. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಇದು 18 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಇಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೋಟಲ್ ನಿಮಗೆ ಒಂದು 15 ಗುಂಟೆ ಸಿಗುತ್ತೆ. ಸೊ ಮೇಲ್ಗಡೆ ಮನೆ ಕಟ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಜಾಗ ಇದೆ, ಮನೆ ಕಟ್ಕೋಬೋದು ಒಂದು ಸ್ವಲ್ಪ ಜಾಗದಲ್ಲಿ. ಅದಾದಮೇಲೆ ನಿಮಗೆ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ತೋಟಕ್ಕಾಗಷ್ಟು ಮಣ್ಣು ಕೂಡ ಈ ಜಾಗದಲ್ಲಿದೆ. ಪಕ್ಕದಲ್ಲಿ ಇನ್ನೊಂದೇನೊಂದು 4 ಗುಂಟೆ 8 ಗುಂಟೆ ಏನಿದೆ ಬಗರುಕುಂ ಜಾಗ, ಅದಕ್ಕೂ ಕೂಡ ನೀವು ಅಡಿಕೆ ಗಿಡ ಹಾಕ್ಕೋಬೋದು. ಒಂದು 2 ಗುಂಟೆ ಜಾಗದಲ್ಲಿ ಬೇಕಾದ್ರೆ ನೀವು ಮನೆ ಕಟ್ಕೊಂಡು ಮಿಕ್ಕಿದಷ್ಟು ನೀವು ಅಡಿಕೆ ಗಿಡ ಹಾಕ್ಕೋಬೋದು. ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ. ನೀರಾವರಿಗೆ ನಿಮ್ಗೊಂದು ದೊಡ್ಡದು ಬಾವಿ ಇದೆ, ಒಂದು 20 ಅಡಿ ಡೆಪ್ತ್ ಬಾವಿ ಇದೆ. ಅದು ನಿಮಗೆ ಸಮ್ಮರಲ್ಲಿ ಕೂಡ ಫುಲ್ ನೀರಿರುತ್ತೆ. ಈಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ನೋಡಿ ಬಾವಿ ತುಂಬಿಕೊಂಡಿದೆ. ಈ ನೀರೇ ಸಾಕಾಗುತ್ತೆ ನಿಮಗೆ ಈ ಒಂದು 6 ಗುಂಟೆ ತೋಟಕ್ಕೆ. ಒಂದು 15 ಗುಂಟೆ ಟೋಟಲ್ ಬರುತ್ತೆ ನಿಮಗೆ. ಒಂದು 8ರಿಂದ 9 ಗುಂಟೆ ಬಗರುಕುಂ ಜಾಗ, ಒಂದು 6 ಗುಂಟೆ ರೆಕಾರ್ಡ್ ಇರುತ್ತೆ ಜಾಗ. ಟೋಟಲ್ ಎರಡೂ ಸೇರಿ ನಿಮಗೆ ಒಂದು 15 ಗುಂಟೆವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನೀವೇನು ಬೇಕೋ ಅದು ಫೈನಲ್ ಮಾಡ್ಕೊಳ್ಳಿ. ಒಂದು ನೀರಾವರಿ ಜಾಗ, 6 ಗುಂಟೆ ರೆಕಾರ್ಡು, ಇನ್ನು 8ರಿಂದ 9 ಗುಂಟೆ ಬಗರುಕುಂ ಜಾಗ. ಟೋಟಲ್ 66 ಅಡಿಕೆ ಮರ ಇದೆ. ಸಾಗರದಿಂದ 6 ಕಿಲೋಮೀಟ್ರು ಕೆಳದಿ ರೋಡಲ್ಲಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನಗೆ ಕಾಲ್ ಮಾಡಿ, ನಾನು ಈ ಪ್ರಾಪರ್ಟಿನ ಕರ್ಕೊಂಬೋಗಿ ತೋರಿಸ್ತೀನಿ. ಟೋಟಲು 18 ಲ್ಯಾಕ್ಸ್ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಸೊ ಬೇಕು ಅಂದರೆ ನನಗೆ ಕಾಲ್ ಮಾಡಿ ಅಥವಾ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿದ್ರೂ ಆಗುತ್ತೆ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ಪ್ರಾಪರ್ಟಿಗಳು ಸಿಗೋದು ಅಪರೂಪ. ನೀವೊಂದು 20-30 ಸೈಟ್ ಬೆಲೆಗೆ ಒಂದು ಸ್ವಲ್ಪ ಜಮೀನು ಸಿಗುತ್ತೆ. 6 ಗುಂಟೆ ಜಾಗ. ಈಗ 6 ಗುಂಟೆ ತೊಗೋಬೇಕಾದ್ರೆ ಸಿಟಿಲಿ ಎಷ್ಟಾಗುತ್ತೆ ನಿಮಗೆ ಗೊತ್ತು. ಬೇಗ ಕಾಲ್ ಮಾಡಿ. ಥ್ಯಾಂಕ್ ಯು.